ಪ್ರವೀಣ್, ಮಕ್ಳು ಕರ್ಕೊಂಬಾಪ. ಹೊಟ್ಟೆ ತುಂಬ ಊಟ ಮಾಡಬೇಕು. ಆಗ್ಲೇ ಹೊಟ್ಟೆ ತುಂಬ ಹೋಯ್ತು ಸರ್. ಊಟ ತುಂಬ ಫಾಸ್ಟ್ ಇದೆ ನೀನು. ನೀನು ಆಶ್ರಮದ ಹೆಸರೇನು ಪುಟ್ಟ? ನಾವಿಬ್ರು ಒಂದ್ಸಲಿ ಬರ್ತೀವಿ ಅಲ್ಲಿ. ಆನಂದ ಆಶ್ರಮ ಇಲ್ಲೇ ಪಕ್ಕ ರೋಡಲ್ಲಿರೋದು. ಪರವಾಗಿಲ್ಲ ಕೊಡ್ರಿ. ಮಿನಿಮಮ್ 100 ವರ್ಷ ನನ್ನ ಜೊತೆ ಹೆಜ್ಜೆ ಹಾಕ್ಬೇಕಾಗಿರೋ ಪಾದ ಇದು. ಇದನ್ನ ಮುಟ್ಟೋದು ನನ್ನ ಖುಷಿ ತಾನೆ. ಹೆಂಡತಿ ಕಾಲು ಹಿಡಿಯೋದಂದ್ರೆ ಎಷ್ಟು ಖುಷಿನೋ ನಿಮ್ಮ ಮಗನಿಗೆ. ಈಗಲಿಂದ ನಾನು ಹೆಂಡತಿ ದಾಸ ಆಗ್ತಾ ಇದ್ದಾನೆ. ಏನು ಮಾತು ಅಂತ ಅಡ್ಕೆ ನೀನು? 28 ವರ್ಷದಿಂದ ಇದೇ ರೀತಿ ನಿನ್ನ ಕಾಲು ಹಿಡಿದು ನಿನ್ನ ಬೆರಳಿಗೆ ನಾನು ಉಂಗುರ ತೊಡಿಸಿದ್ದೆ. ಏನು ನಿನಗೆ ದಾಸನಾಗೋದ್ನ ನಾನು? ಅಪ್ಪ, ಈಗ ಜೊತೆಯಲ್ಲಿ ನಡೆಯೋದಕ್ಕೆ ಉಂಗುರ ಹಾಕ್ಸಿದ್ದಾಯ್ತು. ಈಗ ಪಾದ ಹಿಡಿದು ಹೆಜ್ಜೆನೂ ಹಿಡಿಸ್ಬಿಡಪ್ಪ. ನಾನು ಹಿಡಿಸ್ಬೇಕಾ? ಸಪ್ತಪದಿ ಕಣೋ ಇದು. ಒಂದೊಂದು ಹೆಜ್ಜೆಗೂ ಒಂದೊಂದು ಅರ್ಥ ಇರುತ್ತೆ. ಒಂದೊಂದೇ ಹೆಜ್ಜೆ ಇಟ್ಕೊಂಡು ಈ ವೃತ್ತದಲ್ಲಿ ಹೆಜ್ಜೆ ಇಟ್ಕೊಂಡು ಮುಂದೆ ಬನ್ನಿ. ಶುರು ಮಾಡಪ್ಪ. ಮೊದಲನೇ ಹೆಜ್ಜೆ ಜೊತೆ ಜೊತೆಯಾಗಿ ಪ್ರೀತಿಯಿಂದ ಇರೋಣ ಅಂತ ಹೇಳು. ಶಾಲಿನಿ, ಒಬ್ರಿಗೊಬ್ರು ಯಾವಾಗಲೂ ಜೊತೆಯಾಗಿರೋಣ. ದ್ವಿತೀಯಂ, ಒಬ್ಬರ ಮೇಲೊಬ್ರು ಯಾವಾಗಲೂ ನಂಬಿಕೆ ಇಟ್ಟಿರೋಣ ಅಂತ. ಶಾಲಿನಿ, ಒಬ್ರ ಮೇಲೊಬ್ರು ಯಾವಾಗಲೂ ನಂಬಿಕೆ ಇಟ್ಟಿರೋಣ. ತೃತೀಯಂ. ಸಚಿನ್, ನೀನೇನೇನೋ ಹೇಳ್ತಿದ್ಯಾ, ಅದು ಬೇಡ, ನಾನೇ ಹೇಳ್ತೀನಿ. ಶಾಲಿನಿ, ನಮ್ಗೆಷ್ಟೇ ಮಕ್ಕಳಾದನು ಕಡೆವರೆಗೂ ನನಗೆ ನೀವು, ನಿನಗೆ ನಾನು, ಮಗು ಥರನೇ ಇದ್ಬಿಡೋಣ. ಓಕೆನಾ? ಚತುರ್ಪಾದಂ. ಶಾಲಿನಿ, ನಾನು ತಪ್ಪು ಮಾಡಿದಾಗ ನೀವು ನನಗೆ ಟೀಚರ್ ಆಗಬೇಕು. ನೀವು ತಪ್ಪು ಮಾಡಿದಾಗ ನಾನು ನಿಮ್ಗೆ ಟೀಚರ್ ಆಗ್ತೀನಿ. ಓಕೆನಾ?